ಇರುವಂಥ ಪಠ್ಯಗಳು ಜಾಸ್ತಿ ಆದಾಗ ಪಾಠನೆ ಮಾಡದೆ ಮಕ್ಕಳು ಪಾಸ್ ಆಗಬೇಕು ಅಂದಾಗ ಡಿಗ್ರಿನ ಮುಗಿಸ್ಬೇಕಂತ ತುಂಬ ಮಕ್ಕಳಿಗೆ ಕನಸಿರುತ್ತೆ. ಈ ರೀತಿ ಆದಾಗ ಮಕ್ಕಳು ಡಿಗ್ರಿನ ಮುಗಿಸಲ್ಲ. 35-40 ದಿನದಿಂದ ಪಾಠ ಆಗದೆ ಮಕ್ಕಳು ಕಾಲೇಜ್ ಕಡೆಗೆ ಬರ್ತಿಲ್ಲ. 1,500 ಜನ ಸಂಖ್ಯೆ ಇರೋಂಥ ನಮ್ಮ ಕಾಲೇಜು ಜಸ್ಟ್ 300 ಜನ ಬರೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದೆ ಈಗ 35 ದಿನಗಳಿಂದ. ಇಂಥ ಸ್ಥಿತಿ ಹೋದರೆ ಸರ್ಕಾರಿ ಕಾಲೇಜುಗಳನ್ನೆಲ್ಲ ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ. ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ.ಕೆ. ನಾಯ್ಡು. ಈ ದಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಹೋರಾಟ, ಅದು ಯಾರಿಂದ ಮತ್ತು ಏಕೆ ಅಂತ ಹೇಳ್ತೇನೆ. ಅದಕ್ಕೂ ಮುಂಚೆ ನಮ್ಮ ಮುಖವಾಡ ಮೀಡಿಯಾ ಚಾನಲ್ಗೆ ಯೂಟ್ಯೂಬ್ನಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡೋರು ಫಾಲೋ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈಗ ಇಂದಿನ ಮುಷ್ಕರ ನಮ್ಮ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಮಾಡ್ತಾ ಇರೋದು. ಏಕೆಂದರೆ ನಮಗೆ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂತ. ಯಾರು ಪಾಠ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ ಕೇಳಿ. ಅದು ಸರ್ಕಾರ ಮತ್ತು ಅತಿಥಿ ಉಪನ್ಯಾಸಕರು ಅವ್ರ ಮಧ್ಯೆನೇ ಇನ್ನೊಂದು ಮುಷ್ಕರ ನಡೀತಾ ಇದೆ. ಆ ಮುಷ್ಕರದ ಕಾರಣಕ್ಕೆ ಆ ಅತಿಥಿ ಉಪನ್ಯಾಸಕರು ಹೋಗಿ ಸರಿಯಾಗಿ ಪಾಠ ಮಾಡ್ತಾಯಿಲ್ಲ. ಅವರು ಪಾಠ ಮಾಡದೇ ಇರೋದರಿಂದ ಇವಾಗ ಎಕ್ಸಾಮ್ ಹತ್ರ ಬರ್ತೈತೆ, ನಮಗೆ ತುಂಬ ತೊಂದರೆ ಆಗ್ತೈತೆ. ನಮಗೆ ದಯವಿಟ್ಟು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಎಕ್ಸಾಮ್ ಮಾಡಿ ಅಂತ ಇವ್ರ ಬೇಡಿಕೆ. ಬನ್ನಿ ಅವರಿಂದನೇ ಕೇಳೋಣ. ಏನೇ ಆಗಲಿ, ನಮ್ಮ ಈ ಸರ್ಕಾರಗಳು ಯಾರಿಗೆ ತಾನೇ ಒಳ್ಳೇದು ಮಾಡ್ತೈತೆ ಅದಂತೂ ನನಗೆ ಗೊತ್ತಾಗ್ತಾ ಇಲ್ಲ. ನೀವೇ ಹೇಳಿ ಅದನ್ನು. ನಮಸ್ಕಾರ, ನಾನು ವಿ.ಕೆ. ನಾಯ್ಡು ಮಾತಾಡ್ತಾ ಇರೋದು. ಈ ದಿನ ಫ್ರೀಡಮ್ ಪಾರ್ಕಲ್ಲಿ ಸ್ಟೂಡೆಂಟ್ಸು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ನಾನು ಡೈರೆಕ್ಟಾಗಿ ಅವ್ರ ಹತ್ರನೇ ಬಂದಿದ್ದೀನಿ. ಅಮ್ಮ, ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ನಂದಿನಿ ಸರ್. ನಾನು ಪಿನ್ಯ ಕಾಲೇಜಲ್ಲಿ SRS ಕಾಲೇಜಲ್ಲಿ ಓದ್ತಿರೋದು. ನಮಗೆ ಇನ್ನೂ ಮುಗ್ದಿಲ್ಲ ನಮಗೆ, ಅದಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತಿರೋ. ಟೀಚರ್ಸಿಗೆ ಬೇಗ ಬಂದ್ಬಿಟ್ಟು ನಮ್ಮ ಸಿಲೆಬಸ್ ಮುಗಿಸ್ಬೇಕು ಮತ್ತು ನಮ್ಮ ಕ್ಲಾಸಸ್ ಮುಂದೂಡಬೇಕು. ಅದಾದಮೇಲೆ ಎಕ್ಸಾಮ್ ಶುರು ಮಾಡಬೇಕು ಅಂತ ಕೇಳೋದು. ಸೇರ್ಕೊಂಡು ಇನ್ನೂ ಎಷ್ಟು ದಿವಸ ಹೋರಾಟ ಮಾಡ್ತೀರಾ ಇದ್ರೆ? ಇನ್ನು ಇದು ಸಕ್ಸಸ್ ಆಗಲಿಲ್ಲ ಅಂದರೆ ಇನ್ನೂ ಮುಂದೆ ಹೋಗುತ್ತೆ ಸರ್. ಇವಾಗ ಶಾಂತವಾಗಿ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಉಗ್ರವಾಗಿ ಮಾಡ್ತೀರಾ? ಏಕೆಂದರೆ ಇವಾಗ ಈ ಸರ್ಕಾರಗಳು ಹೆಂಗೆ ಅಂದರೆ ಶಾಂತವಾಗಿ ಕೇಳಿದ್ರೆ ಯಾವ ಕೆಲಸನೂ ಆಗಲ್ಲ. ಇದು ಇನ್ನೂ ಮುಂದುವರಿಲಿಲ್ಲ ಅಂತ ಇದನ್ನು ಇನ್ನೂ ಸ್ಟಾಪ್ ಮಾಡೋಕ್ಕಾಗಲ್ಲ. ನಾವು ಇನ್ನೂ ಮುಂದುವರಿತೀವಿ, ಇದಕ್ಕಿಂತ ದೊಡ್ಡದಾಗೆ ಮಾಡ್ತೀವಿ. ಸರ್, ನನ್ನ ಹೆಸರು ಲೋಕೇಶ್ ಅಂತ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಿಣ್ಯದಿಂದ ಬಂದಿದ್ದೀವಿ. ನಾವೆಲ್ಲ ಇಷ್ಟು ವಿದ್ಯಾರ್ಥಿಗಳು ಈ ಸಂಖ್ಯೆಯಲ್ಲಿ ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂದರೆ, ನಮ್ಮ ಡಿಮ್ಯಾಂಡ್ಗಳಿದೆ ಒಂದಷ್ಟು ಸರ್ಕಾರಕ್ಕೆ. ಏನಂದರೆ, ಮೊದಲನೇದಾಗಿ ನಮಗೆ 35ರಿಂದ 40 ದಿನದಿಂದ ಪಾಠಗಳಾಗ್ತಿಲ್ಲ. ನಮ್ಮ ಅತಿಥಿ ಉಪನ್ಯಾಸಕರು ಸ್ಟ್ರೈಕ್ ಮಾಡಿಕೊಂಡು ಅವರು ಸರ್ಕಾರದ ವಿರುದ್ಧ ದಂಗೆ ಎತ್ತಿದ್ದಾರೆ. ಇದರಿಂದ ನಮಗೆ ಪಾಠಗಳಾಗದೆ ಮುಂದಿನ ತಿಂಗಳಲ್ಲಿ ನಮಗೆ ಎಕ್ಸಾಮ್ಸ್ ಇದೆ. ಪರೀಕ್ಷೆಯನ್ನು ತಗೊಳ್ಳೋದಕ್ಕೆ ಯಾರೂ ಕೂಡ ಸಿದ್ಧರಿಲ್ಲ ವಿದ್ಯಾರ್ಥಿಗಳು. ಹಾಗಾಗಿ ನಾವು ಇಲ್ಲಿ ಮುಷ್ಕರನ ಕೈಗೊಂಡಿದ್ದೇವೆ. ಜೊತೆಗೆ ನಮ್ಮ ಬೇಡಿಕೆಗಳೇನೆಂದರೆ, ಒಂದು, ನಮ್ಮ ಯಾರು ಅತಿಥಿ ಉಪನ್ಯಾಸಕರ ನ್ಯಾಯಯುತ ಬೇಡಿಕೆಗಳನ್ನ ಮಾತ್ರ ಈಡೇರಿಸ್ಬಿಟ್ಟು ಅವ್ರನ್ನ ಮತ್ತೆ ನಮಗೆ ಹಿಂದಿರಿಸಿಕೊಟ್ಟು, ಹಾಗೆ ನಮಗೇನು ಪಾಠಗಳಾಗಬೇಕಿದೆಯಲ್ಲ ಆ ಪಾಠಗಳಾಗುವಷ್ಟು ಕಾಲಾವಕಾಶ ಕೊಟ್ಟು ತದನಂತರ ಎಕ್ಸಾಮ್ಸ್ನ ತಗೋಬೇಕಾಗಿ ವಿನಂತಿ ಅಂತ ನಾವು ಸರ್ಕಾರದ ವಿರುದ್ಧ ಮುಷ್ಕರ ನಡೆಸ್ತಾ ಇದ್ದೀವಿ. ಇಷ್ಟು ಮುಷ್ಕರಕ್ಕಾಗಿ ನಮ್ಮ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಿಣ್ಯದವರು ಬೆಳಗ್ಗೆ 7 ಗಂಟೆಗೆ ಬಂದು ಇಲ್ಲಿ ನೆರೆದಿದ್ದೀವಿ. ಇಷ್ಟು ಜನ ಇಷ್ಟು ಸಂಖ್ಯೆಯಲ್ಲಿ ಬಂದು ಮಾಡ್ತಿರೋದನ್ನು ಯಶಸ್ವಿಗೊಳಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಹಾಗೆ ಸರ್ಕಾರಕ್ಕೆ ಒಂದು ಏನು ಸಂದೇಶ ಅಂದರೆ, ನಮ್ಮದು ಈಗ NEP ಅಂತ ತಂದುಬಿಟ್ಟು ಈ ಸ್ಟೂಡೆಂಟ್ಸ್ಗಳ ಮೇಲೆ ಈ ರೀತಿ ಹೊರೆ ಹೊರಿಸ್ಬಿಟ್ಟು ಈ ರೀತಿ ಪಠ್ಯಕ್ರಮಗಳಲ್ಲಿರುವಂಥ ಪಠ್ಯಗಳು ಜಾಸ್ತಿ ಆದಾಗ ಪಾಠನೆ ಮಾಡದೆ ಮಕ್ಕಳು ಪಾಸ್ ಆಗಬೇಕು ಅಂದಾಗ ಡಿಗ್ರಿನ ಮುಗಿಸ್ಬೇಕಂತ ತುಂಬ ಮಕ್ಕಳಿಗೆ ಕನಸಿರುತ್ತೆ. ಈ ರೀತಿ ಆದಾಗ ಮಕ್ಕಳು ಡಿಗ್ರಿನ ಮುಗಿಸಲ್ಲ. 35-40 ದಿನದಿಂದ ಪಾಠ ಆಗದೆ ಮಕ್ಕಳು ಕಾಲೇಜ್ ಕಡೆಗೆ ಬರ್ತಿಲ್ಲ. 1,500 ಜನ ಸಂಖ್ಯೆ ಇರೋಂಥ ನಮ್ಮ ಕಾಲೇಜು ಜಸ್ಟ್ 300 ಜನ ಬರೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದೆ ಈಗ 35 ದಿನಗಳಿಂದ. ಇಂಥ ಸ್ಥಿತಿ ಹೋದರೆ ಸರ್ಕಾರಿ ಕಾಲೇಜುಗಳನ್ನೆಲ್ಲ ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ. ನಮ್ಮಂಥ ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಹೆಂಗೆ ಓದೋದಕ್ಕೆ ಹಿಂಜರಿಬೇಕಾಗುತ್ತೆ. ಸರ್ಕಾರಿ ಶಾಲೆಗಳಂತ ಗೌರವದಿಂದ ಬರ್ತೀವಿ. ಈ ರೀತಿ ಆಗಬಾರ್ದು. ಸರ್ಕಾರ ಇದ್ರ ಮೇಲೆ ಆದಷ್ಟು ಬೇಗ ಖಂಡಿತವಾಗಿ ಎಚ್ಚೆತ್ತುಕೊಂಡು ಒಳ್ಳೆಯ ಕ್ರಮನ ಕೈಗೊಳ್ಳಬೇಕಂತ ನಮ್ಮ ವಿನಂತಿ, ನಮ್ಮ ಕಾಲೇಜ್ ಕಡೆಯಿಂದ, ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ. ಎಲ್ಲರೂ ಕೇಳಿಸ್ಕೊಂಡು ಅವ್ರು ಏನು ಹೇಳಿದ್ರು ಅಂತ. ಅವ್ರಿಗೆ ನಿಮ್ಮ ಸಪೋರ್ಟ್ ಬೇಕು. ಈ ವಿಡಿಯೋನ 1000 ಜನಕ್ಕೆ ಶೇರ್ ಮಾಡಿ ಅವ್ರು ಅಂದ್ಕೊಂಡಿರೋದಾಗಲಿ ಅಂತ ನಾವು ಕೇಳ್ಕೊತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ.